ಇದ್ದಾರೆ ಎಮ್ಮೆ ಹಾಲು ಯಾರಿಗಾದ್ರೂ ಬೇಕಾ? ಎಮ್ಮೆ ಹಾಲು ಕರಿತಿದ್ದಾರೆ ಆಂಟಿ. ಬಟ್ ಈಗಲೂ ನನಗೆ ಭಯ ಆಗ್ತಾ ಇದೆ ಈ ಹಸುಗಳನ್ನ ನೋಡಿದ್ರೆ. ರಿಯಲ್ ಹಸು ಥರನೇ ಇದೆ ನೋಡಿ. ಬೀರೋ ಓಡ್ತಾ ಇದ್ದಾರೆ ನೋಡಿ, ಗದ್ದೆಲಿ ಓಡ್ತಾರಲ್ಲ, ಸಖತ್ತಾಗಿದೆ ಇದು ಮಾತ್ರ ನೋಡೋದಕ್ಕೆ ಬಹು. ಸೊ ನಾನು ನಿಮಗೆ ಇವತ್ತು ಬೆಂಗಳೂರಲ್ಲಿ ಒಂದು ದೊಡ್ಡ ಹಳ್ಳಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಶ್ಚರ್ಯ ಆಗ್ಬೋದಲ್ವಾ, ಏನು ಬೆಂಗಳೂರಲ್ಲಿ ಹಳ್ಳಿನ ಅಂತ. ಹೌದು, ನಿಜವಾಗ್ಲೂ ಬೆಂಗಳೂರಲ್ಲಿ ಒಂದು ದೊಡ್ಡ ಹಳ್ಳಿನೇ ಇದೆ. ಅದು ಒಂದೇ ಹಳ್ಳಿ ಅಲ್ಲ, ಈ ಕಡೆ ಮಂಗಳೂರು, ಈ ಕಡೆಗೆ ಕೊಡಗು, ಆ ಕಡೆ ಉತ್ತರ ಕರ್ನಾಟಕ, ಮಂಡ್ಯ, ಮೈಸೂರು, ಎಲ್ಲ ರೀತಿಯ ಹಳ್ಳಿ. ಈ ಹಳ್ಳಿಗೆ ಕರ್ಕೊಂಡು ಹೋಗ್ತೀನಿ, ನಿಮಗೆ ಶಾಕ್ ಆಗಿಬಿಡ್ಬೇಕು. ಬೆಂಗಳೂರಲ್ಲಿ ಇಷ್ಟು ದೊಡ್ಡ ಹಳ್ಳಿ ಇದೆಯಾ ಅಂತ. ಸಖತ್ತಾಗಿರುತ್ತೆ, ಬನ್ನಿ ಕರ್ಕೊಂಡು ಹೋಗ್ತೀನಿ. ಸೊ ಗ್ರಾಮೀಣ ಗೌಡರ ಮನೆ, ಗೌಡ್ರ ಮನೆ ನೋಡ್ರಿ ಹೇಗಿರುತ್ತೆ. ಮಂಡ್ಯ ಸೈಡಲ್ಲಿ ಈ ಗೌಡ್ರ ಮನೆ ಹಿಂಗೇನ ಇರೋದು. ಇದು ನಮ್ಮ ತಿಥಿಲ್ ಬರೋ ತಾತಪ್ಪ ಅಂತಾರ ಇಲ್ವಾ, ಸೆಂಚುರಿ ಗೌಡ್ರು ಸೇಮ್ ಹಾಗೆ ಇದ್ದಾರಣ್ಣ. ಇದು ಸ್ವಲ್ಪ ಮಂಡ್ಯ ಸ್ಟೈಲ್. ಅಲ್ಲಂತೂ ತುಂಬ ಇಷ್ಟ ಆಯಿತು. ಒಂದೊಂದು ಪ್ಲೇಸು ಒಂದೊಂದು ಹಿಸ್ಟ್ರಿ ಹೇಳುತ್ತೆ, ಇಲ್ಲಿ ಒಂದೊಂದು ಕಥೆಗಳು ಹೇಳುತ್ತೆ, ಕರ್ನಾಟಕದ ಇತಿಹಾಸ ಹೇಳುತ್ತೆ. ಎಲ್ಲ ಊರುಗಳು ನಿಮಗೆ ಇಲ್ಲಿ ಬಂದ್ಬಿಟ್ಟಾಗ ನಿಮ್ಮ ಮನೆಗಳು, ನಿಮ್ಮ ಊರು ನಿಮಗೆ ಒಂದು ನೆನಪಿಗೆ ಬಂದ್ಬಿಡುತ್ತೆ. ಅಷ್ಟು ಚೆನ್ನಾಗಿದೆ ಈ ರಂಗೋಲಿ ಗಾರ್ಡನ್ಸ್, ಸೂಪರ್ವಾಗಿದೆ ಗುರು. ಇದ್ಯಾವುದಪ್ಪ ಇಷ್ಟು ದೊಡ್ಡ ಮನೆ, ನಿಜವಾದ ಮನೆ ಥರನೇ ಐತೆ. ಯಾವ್ದು ಗುರು ಇದು? ಒಳ್ಳೆ ಸಖತ್ ಪ್ಲೇಸ್ ಇದು. ಮಕ್ಳನ್ನ ಕರ್ಕೊಂಬಂದ್ಬಿಟ್ರೆ ಇಲ್ಲಿ ಇದು ನೋಡಿ, ಮಂಗಳೂರು ಶೈಲಿ ಮನೆ. ಅವ್ರಿಗೆಲ್ಲ ಒಳ್ಳೆ ಟೈಮ್ ಪಾಸ್ ಆಗುತ್ತೆ, ಅವ್ರಿಗೆ ಅವ್ರ ಹಳ್ಳಿ ನೆನಪಾಗುತ್ತೆ. ಇಟ್ಟು ಇಲ್ಲಿ ಬಂದರೆ ನಿಮ್ಮ ಹಳ್ಳಿ ನಿಮ್ಗೆ ನೆನಪಾಗೇ ಆಗುತ್ತೆ. ಈ ಹಳ್ಳೀಲಿ ಶಾನ್ಭೋಗ್ರ ಮನೆ ಅಂತ ಇರುತ್ತಲ್ಲ, ಸೊ ಶಾನ್ಭೋಗ್ರ ಮನೆ ನೋಡಿ ಯಾವ ರೀತಿ ಇರುತ್ತೆ. ಅವರು ಲೆಕ್ಕಾಚಾರ ಬರಿತಾ ಇರ್ತಾರಲ್ಲ ಈ ಈಚೆಗಡೆ ಕೂತ್ಕೊಂಡು ವರಾಂಡಾದಲ್ಲಿ. ಸೊ ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಶಶಿಕುಮಾರ್. ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ. ಬೆಂಗಳೂರು ಎಲ್ಲ ರೀತಿಯ ಉತ್ತರ ಕರ್ನಾಟಕ, ಮಂಗಳೂರು, ಈ ಕಡೆ ಕೊಡಗು, ಎಲ್ಲ ರೀತಿಯ ಶೈಲಿಯ ಹಳ್ಳಿ ಮನೆಗಳು. ಮಂಡ್ಯ ಕಡೆ ಇರೋದು ಯಾವ ರೀತಿ ಇರುತ್ತೆ ಅನ್ನೋದು, ಒಳ್ಳೆ ಮನೆಗಳು ಸೇಮ್ ಡಿಸ್ಪ್ಲೇ ಡೆಮೋ ಹಂಗೆ ಇರುತ್ತೆ. ನಾವು ಬೆಂಗಳೂರು ಜನಕ್ಕೆ ಹಳ್ಳೀಲಿ ಹೋಗೋದು ತುಂಬ ದೂರ ಆಗಿರೋದ್ರಿಂದ ನಾವು ಇಲ್ಲೇ ಅದನ್ನ ನೋಡ್ಬಿಡ್ಬೋದು. ಬನ್ನಿ ತೋರಿಸ್ತೀನಿ. ನಿಜವಾಗ್ಲೂ ಈ ರಂಗೋಲಿ ಗಾರ್ಡನ್ಸ್ ಅನ್ನೋದು ಏನಿದೆ, ಇದು ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ಪ್ರತಿಯೊಂದು ಜಿಲ್ಲೆ ಊರುಗಳಲ್ಲಿ ಅವರ ಆಚಾರ ವಿಚಾರ, ಈ ಮನೆಗಳು ಯಾವ ರೀತಿ ಇರುತ್ತೆ, ಅವ್ರದ್ದು ಉಡುಗೆ ತೊಡುಗೆಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನು ತುಂಬ ಒಂದು ಬ್ಯೂಟಿಫುಲ್ ಆಗಿ ಕ್ಲೀನಾಗಿ ತೋರಿಸ್ಕೊಟ್ಟಿದ್ದಾರೆ. ಸೊ ರಾಚೇನಹಳ್ಳಿ ಅನ್ನೋ ಒಂದು ಏರಿಯಾ ಹತ್ರ ಇದೆ ಇದು ರಂಗೋಲಿ ಕೇಂದ್ರ ಅಂತ. ಇಲ್ಲಿ ಫಸ್ಟು ಗೌರ್ಮೆಂಟ್ ಅವ್ರು ಇದನ್ನ ಅಂಡರ್ಟೇಕರ್ ತಗೊಂಡಿದ್ದು, ಈಗ ಪ್ರೈವೇಟ್ ಅವ್ರು ನಡೆಸ್ತಾ ಇದ್ದಾರೆ. ಕರೆಕ್ಟ್ ಯು ಕೆ ಸ್ಟೈಲ್ ಹಳ್ಳಿ ಇದು. ಪ್ರಾವಿಜನ್ ಸ್ಟೋರ್ ಬೇರೆ ಇದೆ, ಸಖತ್ತಾಗಿದೆ ಇದು ನೋಡಿ. ಆಲೂಗೆಡ್ಡೆನೆಲ್ಲ ಚೆನ್ನಾಗಿಕ್ಕಿದ್ದಾರೆ. ನಿಜವಾದ ಮನುಷ್ಯರೇ ಅನ್ನೋ ಫೀಲ್ ಆಗುತ್ತೆ. ಬಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಗೊಂಬೆಗಳು ಸಖತ್ತಾಗಿ ಮಾಡಿದ್ದಾನೆ. ನಾಯಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಸೂಪರಾಗಿದೆ. ಇದು ಯಾವ ಶೈಲಿ ಮನೆ ಇರ್ಬೋದು ನೋಡೋಣ ಬನ್ನಿ. ಸೊ ಗ್ರಾಮೀಣ ಅಕ್ಕಸಾಲಿಗರ ಮನೆ. ಇಲ್ಲೊಂದು ಐತೆ, ಅಗ್ರಹಾರ ಬ್ರಾಹ್ಮಣರ ವಾಸದ ಭಾಗ. ಬ್ರಾಹ್ಮಣರ ಮನೆ ಹೆಂಗಿರುತ್ತೆ ಅಂತ ಸಖತ್ತಾಗಿದೆ ಮನೆಗಳು ಇದೆ. ಇಲ್ಲಿ ನೋಡಿ ಬ್ರಾಹ್ಮಣರ ಮನೆ ಹೆಂಗಿರುತ್ತೆ ಅಂತ ಹಳ್ಳೀಲಿ ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ, ರೆಡಿ ಮಾಡಿದ್ದಾರೆ. ನೋಡಿ ಒಬ್ಬರು ಆಚಾರ್ಯರು ಕೂತ್ಕೊಂಡು ಹೇಳ್ಕೊಡ್ತಾ ಇದ್ದಾರೆ. ಪೂಜೆ ಪುನಸ್ಕಾರಗಳು ಗ್ರಾಮೀಣ ಭಾಗದಲ್ಲಿ ಬರುವಂಥ ಬ್ರಾಹ್ಮಣರ ಮನೆ ಹೆಂಗಿರುತ್ತೆ ನೋಡಿ. ಸ್ಟೆಪ್ಸ್ ಹತ್ಕೊಂಡು ಮೇಲ್ಗೆ ಹೋಗೋದು ಎಲ್ಲ ಎಷ್ಟು ಸಖತ್ತಾಗಿದೆ. ನಿಜವಾದ ಅಲ್ಲಿ ಫೀಲ್ ಆಗ್ತಾ ಇದೆ ಇದನ್ನ ನೋಡ್ತಾ ಇದ್ದಾರೆ, ಸಖತ್ತಾಗಿದೆ. ಅಟ್ಮಾಸ್ಫಿಯರೇ ಒಂಥರ ಸೂಪರ್ ಇದೆ, ನೈಸ್. ಸೊ ಮಂಗಳೂರಲ್ಲಿ ಇದೇ ರೀತಿ ಇರುತ್ತೆ ಮನೆ. ನೋಡಿರೋರು ಕಮೆಂಟ್ ಮಾಡಿ ನಿಜ ಆಗಿದ್ರೆ. ಆಲ್ರೆಡಿ ಕಪಲ್ಸ್ ಮದುವೆ ಆಗಿ ಈಚೆ ಬಂದು ನಿಂತಿದ್ದಾರೆ. ಅಲ್ಲಿ ಏಜ್ ಸೀನಿಯರ್ ಪರ್ಸನ್ಸ್ ಇದ್ದಾರೆ. ಇದು ತುಂಬ ಚೆನ್ನಾಗಿದೆ ಈ ಮನೆ. ಬಹುಶಃ ಇದೇ ಥರ ಇರುತ್ತೆ ನಮ್ಮ ಮಂಗಳೂರು ಸೈಡ್ ಮನೆಗಳು. ನೋಡಿ ಆ ಮನೆ ಬಾಗಿಲುಗಳು ಹಂಗೆ ಇದೆ ಬಿಟ್ಟು. ಹಸು ಕೋಣೆ, ಹಸುಗಳ ಕೊಟ್ಟಿಗೆ ಅಂತಾರಲ್ಲ, ನಿಜವಾಗ್ಲೂ ನೋಡೋಂಗೆ ಇದೆ ಇದೊಂದು ಹಸು. ಪಕ್ಕ ನಿಜವಾದ ಹಸು ಥರನೇ ಇದೆ ನೋಡಿ, ಸಖತ್ತಾಗಿ ಮಾಡಿದ್ದಾರೆ ಎಲ್ಲ, ಬ್ಯೂಟಿಫುಲ್ ಆಗಿ ನೋಡಿ. ಯಾವುದೋ ಮಗು. ಸೊ ಒಂದೊಂದು ಪ್ಲೇಸಲ್ಲಿ ಯಾವ ರೀತಿ ಅವರು ಹಳ್ಳಿ ಮನೆಗಳು ಇರುತ್ತಲ್ಲ. ಸೊ ಈ ಕಡೆ ಮಂಗಳೂರು ಕಡೆ ಆಗಿರ್ಬೋದು, ಇಲ್ಲ ಮಂಡ್ಯ, ಉತ್ತರ ಕರ್ನಾಟಕ ಕಡೆ,
ಕೊಡಗು ಕಡೆ ಯಾವ ರೀತಿ ಮನೆಗಳಿರುತ್ತೆ ಅದೇ ರೀತಿ ಅಲ್ಲಿನ ಮನೆಗಳು ಹೆಂಗಿರುತ್ತೋ ಅದೇ ರೀತಿ ಮನೆಗಳೇ ಇಲ್ಲಿ ರಂಗೋಲಿ ಗಾರ್ಡನ್ಸಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಪಕ್ಕ ನ್ಯಾಚುರಲ್ ಆಗೇ ಕಾಣುತ್ತೆ, ಪಕ್ಕ ತಲೆ ಮೇಲೆ ಹೊಡೆದಂಗೆ ಇರುತ್ತೆ. ಈ ಹಸುಗಳಿರಲಿ ಪ್ರಾಣಿಗಳಿರಲಿ ನೋಡಿದ್ರೆ ಅಷ್ಟು ಚೆನ್ನಾಗಿ ಬಿಲ್ಟ್ ಮಾಡಿದ್ದಾರೆ ಇಲ್ಲಿ. ನಾವು ಅಲ್ಲಿ ಹೋಗೋ ಬದಲು ಇಂಥ ಪ್ಲೇಸಸ್ಗೆ ಬಂದರೆ ತುಂಬ ಖುಷಿಯಾಗುತ್ತೆ. ಡೆಫಿನೆಟ್ಲಿ ನಿಮಗೆ ನಿಮ್ಮ ಅಜ್ಜಿ ಮನೆ ಅಥವಾ ನಿಮ್ಮ ಊರಿನ ಮನೆ ನೆನಪಾಗೇ ಆಗುತ್ತೆ ಈ ಪ್ಲೇಸಿಗೆ ಬಂದರೆ. ಅಷ್ಟು ಚೆನ್ನಾಗಿದೆ ಪ್ಲೇಸು, ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ ಒಟ್ಟಿನಲ್ಲಿ ಬಂದರೆ, ಟೈಮ್ ಪಾಸ್ ಸೂಪರ್ವಾಗುತ್ತೆ. ಇಲ್ಲಿ ಬಂದು ಮನೆಗಳು ನೋಡ್ರಿ, ಒಂದೊಂದು ನಿಜವಾದ ಮನೆ ಥರನೇ ಫೀಲಿಂಗ್ ಇದೆ ಗುರು, ಸಖತ್ತಾಗಿದೆ, ಆಸಮ್, ಸೂಪರ್ವಾಗಿದೆ ಅಲ್ಲ. ಉತ್ತರ ಕರ್ನಾಟಕದ ಮನೆ ನೋಡ್ರಿ, ಎಷ್ಟು ಚೆನ್ನಾಗಿ ದೇವ್ರ ಪೂಜೆ ಮಾಡ್ತಿದ್ದಾರೆ ಹುಡುಗಿ. ಇವರು ಇದೇನೋ ಮಾಡ್ತಿದ್ದಾರೆ, ರಾಗಿ ಬೀಸ್ತಾ ಇದ್ದಾರೆ, ಹಿಂದಗಡೆ ಬೆಕ್ಕಿದೆ, ಯಜಮಾನ್ರು ಏನೋ ಮಾತಾಡ್ತಿದ್ದಾರೆ. ಸೂಪರ್ ಪ್ಲೇಸ್ ಬ್ರೋ, ಅಟ್ಮಾಸ್ಫಿಯರೇ ಸೂಪರ್ವಾಗಿದೆ. ಇದು ನೋಡಿ, ಸೇಮ್ ಹಳ್ಳಿ, ಯಾವುದೋ ಒಂದು ಹಳ್ಳಿಗೆ ಬಂದರೆ ಹೆಂಗೆ ಫೀಲ್ ಆಗುತ್ತೆ ನಮಗೆ, ಅದೇ ರೀತಿ ಫೀಲ್ ಆಗ್ತಿದೆ. ಪಟಾಪಟಿ ಚಡ್ಡಿ ಯಜಮಾನ್ರು ಹಾಕ್ಕೊಂಡು ಇಲ್ಲಿ ಕೂತ್ಕೊಂಡು ಮಾತಾಡ್ತಿರೋದು. ಇಲ್ಲಿ ನೋಡ್ರಿ, ರಿಚ್ ಮ್ಯಾನ್ ಏನೋ ಮಾತಾಡ್ತಿದ್ದಾರೆ, ಗ್ರಾಮೀಣ ತೊಟ್ಟಿ ಮನೆ. ಓಕೆ, ಕುವೆಂಪು ಅವ್ರ ಬುಕ್ ಏನೋ ಓದ್ತಾ ಇದ್ದಾರೆ ಯಜಮಾನ್ರು, ಚಿನ್ನದ ಸರ ಹಾಕ್ಕೊಂಡು. ನಾಯಿ ಬೇರೆ ಐತೆ ಪಕ್ಕದಲ್ಲಿ, ಸೂಪರ್ವಾಗಿದೆ ಅಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸಸ್. ತೊಟ್ಟಿ ಮನೆಗಳು ಅಂತಾರಲ್ಲ, ಇದು ಅದು ಸೂಪರಾಗಿ ಮಾಡಿದಾರಲ್ಲ ಈ ಬಾಕ್ಸ್ಗಳು ಇಕ್ಕೋದು. ಸೊ ಮಂಡ್ಯ ಗೌಡ್ರ ಮನೆ ಇದು ನಂಗೆ ತುಂಬ ಇಷ್ಟ ಆಯಿತು. ಈ ಥರ ಮನೆಗಳು ನಂಗೆ ತುಂಬ ಇಷ್ಟ ಆಗುತ್ತೆ. ಈ ಥರ ಇರಬೇಕು ಹಳ್ಳಿಲಿ ಮನೆಗಳಂದರೆ. ಮನೆ ಗ್ರಾಮೀಣ ಕುರುಬರ ಮನೆ. ಸೊ ಊರಲ್ಲಿ ಕುರುಬ್ರ ಮನೆ ಹೇಗಿರುತ್ತೆ ಅಂತ ವಿತ್ ಅವರ ಒಂದು ಬಟ್ಟೆ ಏನಿರುತ್ತೆ ಕುರುಬ್ರದ್ದು, ಕುರಿಗಳು ಸಮೇತ ಚೆನ್ನಾಗಿ ತೋರಿಸಿದ್ದಾರೆ ಇಲ್ಲಿ. ಪೋಸ್ಟ್ ಮಾಸ್ಟ್ರು ಬಂದು ಪೋಸ್ಟ್ ಕೊಡ್ತಿದ್ದಾರೆ, ಅಜ್ಜಿ ಈಸ್ಕೊತಿದ್ದಾರೆ, ಆಂಟಿ ಮಗುಗೇನೋ ಊಟ ಮಾಡಿಸ್ತಿದ್ದಾರೆ, ಅಲ್ಲಿ ಏನೋ ರೆಡಿ ಮಾಡ್ತಿದ್ದಾರೆ ಹಾಸಿಗೆ ಮೇಲೆ ಕೂತ್ಕೊಂಡು. ಅಜ್ಜಿನೇ ಅಗಸರ ಮನೆ ಅಂದರೆ ಹಳ್ಳಿ ಸೈಡಲ್ಲಿ ಹಿಂಗಿರುತ್ತೆ, ಕತ್ತೆಗಳ ಮೇಲೆ ಬಟ್ಟೆಗಳು ಹಾಕ್ಕೊಂಡು ಒಗೆಯಕ್ಕೆ ತೊಗೊಂಡು ಹೋಗ್ತಾರಲ್ಲ, ಸೊ ಅದೇ ಥರನೇ ಇದೆ ಇದನ್ನು, ಸೇಮ್ ಡಿಟೋ ಡಿಟೋ ಡಿಟೋ. ಒಳ್ಳೆ ಟೈಮ್ ಪಾಸ್ ಆಗೋದು ಗುರು. ಸೇಮ್ ಹಳ್ಳಿ ಸ್ಮೆಲ್ಲೇ ಬರೋ ಥರನೇ ಮಾಡ್ಬಿಟ್ಟು ಅವ್ರು ಇಲ್ಲಿ ಸ್ವಲ್ಪ ಸಗಣಿ ಗಿಣಿ ಎಲ್ಲ ಸಾರಿಸಿ. ನೋಡಲೇಬೇಕು ನೀವು ಕುಂಬಾರರ ಮನೆ. ಸೊ ಕುಂಬಾರರ ಮನೆ ನೋಡಿ ಯಾವ ರೀತಿ ಇದೆ. ನಾವು ಈ ಪಾತ್ರೆ ಸಾಮಾನುಗಳು ಮಣ್ಣಿಂದ ಮಡಿಕೆಗಳೆಲ್ಲ ತಯಾರು ಮಾಡಿ ಮಾಡ್ತಾರಲ್ಲ, ಕುಂಬಾರರ ಮನೆ ಸೂಪರ್ ಅಲ್ಲ. ಓ ಇಲ್ಲಿ ನೋಡಿ, ಭಕ್ತ ಕುಂಬಾರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಕೊಂಡು ತುಡಿತಾರಲ್ಲ, ಇದನ್ನು ಒಂದು ಸೀನಲ್ಲಿ ಬರುತ್ತಲ್ಲ ಆ ರೀತಿ ಇದೆ. ಚೆನ್ನಾಗಿದೆ ಅಲ್ಲ, ಚೆನ್ನಾಗಿದೆ, ಅದ್ಭುತವಾಗಿದೆ ನೋಡಿ. ಈ ಸರೌಂಡಿಂಗ್ಗೆ ಒಂಥರ ಬ್ಯೂಟಿಫುಲ್ ವ್ಯೂ ಇದೆ. ತುಂಬ ಶೇವಿಂಗ್ ಮಾಡಿಸ್ತಾ ಇದ್ದಾರೆ ನೋಡಿ, ನಿಮ್ಗೆ ಯಾವ ಸ್ಟೈಲಲ್ಲಿ ಬೇಕೋ ಆ ಸ್ಟೈಲಲ್ಲಿ ಶೇವಿಂಗ್ ಮಾಡ್ತಾರೆ, ಆ ಡಬ್ಬಿ ಎತ್ಕೊಂಬಂದು. ಹಾಗೆ ಇಲ್ಲಿ ನೋಡಿ, ನೀವು ಏನಾದರೂ ಟೈಮ್ ಪಾಸ್ ಆಗ್ತಿಲ್ಲ ಅಂದರೆ ಹಳ್ಳಿಲಿ ಹೋಗಿ ಹಿಂಗೆ ಬಂಗಿ ಹೊಡಿತಾರಲ್ಲ, ಇಲ್ಲೇ ಒಬ್ಬರು ಬಂಗಿ ಹೊಡಿತಾ ಇದ್ದಾರೆ. ಬಳೆಗಾರರ ಮನೆ ಕ್ಯೂಟಾಗಿದೆ ಗುರು, ಸೂಪರ್ವಾಗಿದೆ. ಒಂದೊಂದು ಮನೆಯೂ ಒಂದೊಂದು ಇತಿಹಾಸ ಹೇಳುತ್ತಲ್ಲಪ್ಪ. ಇದನ್ನು ನಾವು ಬೆಂಗಳೂರಲ್ಲಿರುವಂಥ ಬುದ್ಧಿವಂತರು ಎಲ್ಲ ಜನಗಳು ಇಲ್ಲಿ ಬಂದು ನೋಡಿ ಅದನ್ನ ತಿಳ್ಕೊಬೇಕು ಅಂತ ಅನ್ಕೋತೀನಿ. ಊರು ಇಲ್ದಿರೋರು ಎಷ್ಟೊಂದು ಜನಕ್ಕೆ ಒಂದು ಆಸೆ ಇರುತ್ತೆ, ನಮಗೂ ಒಂದು ಹಳ್ಳಿ ಇದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು, ಹೋಗಿ ಬರ್ಬೋದಲ್ಲ ಅಂತ. ಸೊ ಅಂಥವ್ರು ಇಂಥ ಪ್ಲೇಸಿಗೆ ಬಂದುಬಿಟ್ರೆ ನಿಜವಾಗ್ಲೂ ಫೀಲ್ ಆಗಿ ಹೋಗ್ತೀರಾ. ಸಖತ್ತಾಗಿದೆ ಜಾಗಗಳು ಮಾತ್ರ. ನಾನು ಎಲ್ಲ ನೋಡಿದ್ಮೇಲೆ ಕೊಡಗು ಸೈಡ್ ಮನೆ ಯಾವ ರೀತಿ ಇರುತ್ತೆ ಅಂತ ನೋಡಲೇಬೇಕಲ್ವಾ. ಸೊ ನೋಡ್ತಾ ಇದ್ದೀರಲ್ಲ ಕೊಡಗು ಸೈಡ್ ಮನೆ ಯಾವ ರೀತಿ ಇರುತ್ತೆ. ಸೇಮ್ ಕೊಡಗೂರು ಶೈಲಿಯ ಡ್ರೆಸ್ಸು, ಸ್ಯಾರೀಸ್ ಆಗಲಿ, ಅವ್ರದ್ದು ಇದಿರಲಿ, ಜೆಂಟ್ಸ್ ಹಾಕೊಳೋ ಡ್ರೆಸ್ ಆಗಲಿ, ಪೇಟ, ಲೇಡೀಸ್ದು ಸ್ಯಾರೀಸ್ ಸಖತ್ತಾಗಿ ಮಾಡಿದಾರಲ್ಲ. ಇಲ್ಲೊಂದು ಇದೆ, ಯಾರು ಇದನ್ನು ಮುಟ್ಟಬೇಡಿ ದಯವಿಟ್ಟು. ಸೂಪರ್ ಪ್ಲೇಸಸ್. ಪಂಚಾಯಿತಿ ಮಾಡಿಕೊಡ್ತಾ ಇದ್ದಾರೆ ನೋಡಿ. ಪಂಚಾಯಿತಿ ಕಟ್ಟೆ ಹೇಳಿಲ್ವಾ, ಸಿನಿಮಾಲೆಲ್ಲ ನೋಡ್ತೀವಲ್ಲ ಈ ರೀತಿ ಪಂಚಾಯಿತಿ ಕಟ್ಟೆ ಇರುತ್ತೆ. ಒಂದು ದೊಡ್ಡ ಆಲದ ಮರದ ಕೆಳಗಡೆ ಕೂತ್ಕೊಂಡು ದೊಡ್ಡವರು ಇನ್ ಪ್ರಾಬ್ಲಮ್ ಏನೋ ಅಂತ ಹೇಳಿ ಅವ್ರದ್ದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರಲ್ಲ. ಹಳ್ಳಿಲೆಲ್ಲ ಇದೆ ಕೋರ್ಟು, ಅವ್ರ ಕೋರ್ಟಿಗೆ ಏನೂ ಹೋಗಲ್ಲ. ಸೊ ಆ ರೀತಿ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಇಟ್ ವಾಸ್ ಬ್ಯೂಟಿಫುಲ್. ಸಾರಿಸಿ ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ. ಇಲ್ಲಿ ನಾಯಿ ನೋಡ್ರಿ ಏನು ಮಾಡ್ತೈತೆ, ನಾಯಿ ಬುದ್ಧಿ ಬಿಡೋದೇ ಇಲ್ಲ, ಕಾಲೆತ್ತಿ ಟಿಸ್ಸು ಮಾಡ್ತಾ ಇದೆ.
ಕ್ಯೂಟ್ ಅಲ್ಲ. ಇದು ಸೂಪರ್ ಆಗಿದೆ ಆ್ಯಕ್ಚುಲಿ. ಇದೇನಿದು ಗ್ರಾಮೀಣ ಸುಣ್ಣಗಾರರ ಮನೆ. ಸುಣ್ಣ ಯಾವ ರೀತಿ ತಯಾರಿಸ್ತಾರೆ ಆ ರೀತಿ ತಯಾರಿಸ್ತಾ ಇದ್ದಾರೆ ಅಲ್ಲಿ. ಸೊ ಇವಾಗ ಎಂಟ್ರಿ ಆಗ್ತಿದ್ದೀವಿ ಪಾರಂಪರಿಕ ಬೇಸಾಯ ಪದ್ಧತಿ ಫಾರ್ಮಿಂಗ್ ಸಿಸ್ಟಮ್. ಸೊ ಅಗ್ರಿಕಲ್ಚರ್ ಲ್ಯಾಂಡ್ ಈ ರೀತಿ ಇರುತ್ತೆ ಮೇ ಬಿ. ಅಫ್ಕೋರ್ಸ್ ಅದೇ ನೋಡ್ತಾ ಈಚೆನೆ ಬಂದ್ಬಿಟ್ವಿ ಅನಿಸ್ತಾ ಇದೆ. ಒಳ್ಳೆ ಪ್ಲೇಸಸ್ ಬ್ರೋ. ತೋಟ ನಿಮ್ಮ ಹಳ್ಳಿಲಿ ತೋಟ ಯಾವ ರೀತಿ ಇದು ಮಾಡ್ತಾರೆ ಅಗ್ರಿಕಲ್ಚರ್ ರೈತರು ಎಲ್ಲ ಇಲ್ಲಿದೆ ಅಲ್ಲಿ. ಅವ್ರ ತೋಟದಲ್ಲಿ ಅವ್ರಿಗೆ ಏನೇನು ಕಷ್ಟಪಡ್ತಾರೆ ಸೂಪರಾಗಿ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು ಗುರು. ಇಂಥ ಪ್ಲೇಸ್ ಬಂದರೆ ವರ್ತ್ ಪ್ಲೇಸು. ಸೊ ಹಳ್ಳಿ ಅಂದಮೇಲೆ ಈ ಒಂದು ಮಾರ್ಕೆಟ್ ಇದ್ದೇ ಇರುತ್ತಲ್ಲ, ಅಂಥ ಮಾರ್ಕೆಟ್ ಇಲ್ಲೂ ಇದೆ ನೋಡಿ. ಈ ವಾರಕ್ಕೊಂದು ಮಾರ್ಕೆಟ್ ಅಂತ ಮಾಡ್ತಾರಲ್ಲ, ಅದಕ್ಕೇನೋ ಅಂತಾರಲ್ಲ ಸಂತೆ ಅಂತ. ಆ ಸಂತೆಯಲ್ಲಿ ಎಲ್ಲ ಥರ ಹಣ್ಣು ತರಕಾರಿಗಳು ಎಲ್ಲ ಸಿಗುತ್ತಲ್ಲ ನೋಡಿ. ಗ್ರಾಮೀಣ ರೈತರ ಸಂತೆ ಸೂಪರ್ವಾಗಿದೆ ಅಲ್ಲ. ಈ ಸಂತೆ ಅಂತೂ ನೋಡಿ ನಂಗೆ ನಿಜವಾಗ್ಲೂ ಸಖತ್ ಖುಷಿ ಆಗೋಯ್ತು. ಅಷ್ಟು ಬ್ಯೂಟಿಫುಲ್ ಆಗಿದೆ ಈ ಅಟ್ಮಾಸ್ಫಿಯರ್ ಸುತ್ತಲೂ ನೋಡಿ. ನಿಜವಾದ ಹಳ್ಳಿಗೆ ಬಂದಿರೋ ಫೀಲ್ ಆಗೋಯ್ತು. ನನಗಂತೂ ಹಳ್ಳಿನೇ ನೆನಪಾಗೋಯ್ತು. ಖಂಡಿತ ನಿಮಗೂ ನಿಮ್ಮ ಹಳ್ಳಿ ನೆನಪಾಗ್ಬಿಡುತ್ತೆ ಈ ಪ್ಲೇಸಿಗೆ ಬಂದರೆ. ಖಂಡಿತ ಬಿಟ್ಟು ಹೋಗೋಕ್ಕೆ ಮನಸ್ಸೇ ಆಗೋಲ್ಲ, ಅಷ್ಟು ನ್ಯಾಚುರಲ್ ಆಗಿದೆ, ರಿಯಲ್ ಆಗಿ ಮಾಡಿದ್ದಾರೆ. ನಿಜವಾಗ್ಲೂ ಇದನ್ನೆಲ್ಲ ಯಾರು ತಯಾರು ಮಾಡಿದಾರೋ ಆರ್ಟಿಸ್ಟ್ಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಗುರು. ಸೂಪರ್ ಪ್ಲೇಸಸ್ ಮಾತ್ರ ಸೂಪರ್ ಬ್ರೋ. ಸೊ ಆಗಲೇ ಒಳಗಡೆಯಿಂದ ನೋಡ್ಕೊಂಡು ಈಚೆ ಬಂದೇ ಬಿಟ್ಟೆ. ಎಕ್ಸಿಟ್ ಆಗೋದೆ. ಇನ್ನು ಏನಾದರೂ ಕಾಂಪೌಂಡ್ ಒಳಗಡೆ ಇರೋ ಇದು ಪ್ಲೇಸಸ್ ಇದೆ. ಅಂದರೆ ಎಲ್ಲ ಡಮ್ ಅಂತ ಬಾರಿಸ್ತಿದ್ದಾರೆ. ಸೂಪರ್ ಪ್ಲೇಸ್ ಇದೆ. ನನಗಂತೂ ತುಂಬ ಇಷ್ಟ ಆಯಿತು. ಹಂಗೆ ಬಂದರೆ ಇಲ್ಲಿ ನಿಮಗೆ ಹೋಟ್ಲು ಇರುತ್ತೆ, ಊಟ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ನೋಡಿ ಏನೋ ಮಾಡ್ತಿದ್ದಾರೆ, ಕುಸ್ತಿ ನಡೆಸ್ತಿದ್ದಾರೆ. ಗ್ರಾಮೀಣ ಕುಸ್ತಿ ಕ್ರೀಡೆ ಸೂಪರ್ ಕ್ರೀಡೆ. ಹಳ್ಳೀಲಿ ಕುಸ್ತಿ ನಡೆಸ್ತಾರಲ್ಲ, ಏನು ಬಾಡಿ ಇದೆ ನೋಡ್ರಿ, ನೀವು ಕಚ್ಚೆ ಆಗಿದೆ. ಸೂಪರ್ವಾಗಿದೆ ಅಲ್ಲ. ಜನ ಎಲ್ಲ ಹಿಂದೆ ನಿಂತ್ಕೊಂಡು ಶಿಲ್ಲೆ ಹೊಡಿತಿದ್ದಾರೆ ನೋಡಿ. ಸಖತ್ತಾಗಿದೆ ಇದು ಮಾತ್ರ. ನನಗೆ ತುಂಬ ಇಷ್ಟ ಆಯಿತು. ಕುಸ್ತಿ ನೋಡ್ರಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಕರ್ಗ ಇದೆಲ್ಲ ಮಾಡ್ತಾರಲ್ಲ. ಸೊ ಕರ್ಗ ಹೊತ್ತವರು ಇದಕ್ಕೇನಂತಾರೆ ಹೆಸರುಗಳೇ ಮರ್ತೋಗಿದ್ದೀನಿ ನಾನು. ಪ್ರತಿಯೊಂದು ಒಂದು ಆಚರಣೆಯ ಕಾಡುಗೊಳ್ಳರ ಗಣಪತಿ, ಸೂತ್ರದ ಗೊಂಬೆಯ ಆಟ, ಸುಡುಗಾಡು ಸಿದ್ಧ, ಇವ್ರ ಹೆಸರೇ ಹಾಕಿಲ್ಲ, ವೀರಗಾಸೆ, ಕರ್ಗ, ಮಾಯಾವಿದ್ಯೆ ಪ್ರದರ್ಶನ, ಏನೋ ಶೋಸ್ ಇರುತ್ತಿಲ್ಲಲ್ಲ ಒಳಗಡೆ. ಇದು ಮೇ ಬಿ ಇದು ಕುಮಟಾ ಹೊನ್ನಾವರ ಕಡೆ ಬರುತ್ತಲ್ಲ, ಏನೋ ಆಟ ಅಂತಾರೆ ಇದಕ್ಕೆ. ಇದು ಏನು ಆಟ ಅಂತ ನನಗೆ ಗೊತ್ತಿಲ್ಲ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ ಬಹುಶಃ ಇದು ಅಲ್ವಾ. ಎಸ್, ಸಖತ್ತಾಗಿ ಮಾಡಿದ್ದಾರೆ ಗುರು. ಬೇರೆ ಫಂಕ್ಷನ್ಸು ಅದು ಇದು ಎಲ್ಲ ಅಟೆಂಡ್ ಮಾಡ್ತಿರ್ತಾರೆ ಇಲ್ಲಿ. ಭಾರಿ ಲಾಯಕಾಯಿತು. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಈ ಮನೆ ನೋಡಿ ಬ್ಯೂಟಿಫುಲ್ ಆಗಿದೆ ಅಲ್ಲ. ತುಂಬ ಇಷ್ಟ ಆಯಿತು. ಇನ್ನು ಈ ಕಡೆ ಬಂದರೆ ಮಾಮೂಲಿ ಇದು ಯಕ್ಷಗಾನ, ಕರಾವಳಿ ಶೈಲಿಯ ಯಕ್ಷಗಾನ ಇದೆ. ಇನ್ನು ಬೇರೆ ಆಟಗಳೆಲ್ಲ ಇದೆ ನೋಡಿರಿ. ಈ ತುಳುನಾಡ್ದು ಆಟಗಳು ಪ್ರತಿಯೊಂದೂ ಇಲ್ಲಿ ಎಕ್ಸ್ಪೋಸ್ ಮಾಡಿದ್ದಾರೆ. ಗ್ರಾಮೀಣ ಗೊಂಬೆಗಳು ನೋಡಿ. ಆಗಲೇ ಟಾಂಗಸ್ ಅವರು ಯಾರೋ ಹೋಯ್ತಾ ಇದ್ದಾರೆ. ಸೂಪರ್ ಅಲ್ಲ. ಇಲ್ಲಿ ನೋಡಿ ಜೋಗಾತಿ ಚೌಡಕ್ಕಿ, ಅದೇ ಕಣಿ ಹೇಳ್ತೀವಮ್ಮ ಕಣಿ ಅಂತ ಬರ್ತಾರಲ್ಲ ಅವ್ರ ಥರದ್ದು. ಗೊರವರ ಕರಡಿ ಕುಣಿತ, ಇದು ಪಾರಿಜಾತ. ಏನೋ ಇದೊಂದು ನಾಟಕನೋ ಏನೋ ಪಾರಿಜಾತ. ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಗೊಂಬೆಗಳು. ಇದು ತುಳು ಇದು ಕಡೆ ಬರುತ್ತಲ್ಲ, ತುಳುನಾಡು ಸೈಡಲ್ಲಿ ಆಟಿ ಕಲಂಜ, ಇದೊಂದು ಆಟ, ಗೊಂಬೆ ಆಟ. ಸೂಪರ್ ಅಲ್ಲ. ಸೂಪರ್ ಪ್ಲೇಸಸ್ ನೋಡಿ. ಈ ಥರ ಏನೋ ಶೋಸು ಬೇರೆ ಇಲ್ಲಿ ಮಾಡ್ತಿರ್ತಾರೆ, ಜಾದು ಪ್ರದರ್ಶನ ಅದು ಇದು. ಓಹೋ ಇಷ್ಟ ಇಲ್ಲ ಗುರು. ಇದು ಬೇರೆ ಐತೆ ಕೋಣ, ಅದೇ ಕಂಬಳ ಬೇರೆ ಇದೆ. ತುಂಬ ಚೆನ್ನಾಗಿದೆ ಇದು ಕಂಬಳ, ಬ್ಯೂಟಿಫುಲ್. ಜನ ನೋಡಿ ಏನು ಎಂಕರೇಜ್ಮೆಂಟ್ ಮಾಡ್ತಿದ್ದಾರೆ ಕಂಬಳಗೆ. ನೋಡಿ ಏನು ಎಗುರ್ತಾ ಇದೆ ಕೋಣಗಳು. ಸೂಪರ್ ಆಗಿದೆ ಅಲ್ಲ ಕಂಬಳದ ಕಾನ್ಸೆಪ್ಟು. ಕುಂದಾಪುರ ಶೈಲಿಯ ಕಂಬಳ ಇದು. ಕಂಬಳ ನೋಡಿ ನಾನು ನಿಜವಾದ ಕಂಬಳನೇ ಅನ್ನೋ ಫೀಲ್ ಆಗೋಯ್ತು. ಅಷ್ಟು ಸೂಪರ್ ಆಗಿದೆ ಪ್ಲೇಸಸ್ ಇಲ್ಲಿ. ಕಂಬಳ ನೋಡಿ ಯಾವ ರೀತಿ ಓಡ್ತಾ ಇದೆ ಇಲ್ಲಿ. ಬೀರೋ ಸೂಪರ್ ಅಲ್ಲ. ಸೊ ವರ್ತ್ ಇದೆ ಪ್ಲೇಸು, ವರ್ತ್ ವಿಸಿಟ್ ಇದೆ, ವರ್ತ್ ಇದೆ. ಸೊ ಬೆಂಗಳೂರು ಇಂಥ ಪ್ಲೇಸ್ ಇದೆ ಅನ್ನೋದೇ ನಮಗೆ ಆಶ್ಚರ್ಯ ಆಗಿತ್ತು. ಬಂದು ನೋಡಿದೆ, ಖುಷಿ ಆಯಿತು. ನೀವು ಬನ್ನಿ ಈ ಪ್ಲೇಸ್ನ ನೋಡಿ. ಸೊ ನನಗಂತೂ ಈ ರಂಗೋಲಿ ಗಾರ್ಡನಿಗೆ ಬಂದು ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ. ಯಾಕಂದರೆ ಅಂಥ ಒಳ್ಳೆ ವಿಚಾರಗಳಿದೆ ಇಲ್ಲಿ, ಒಳ್ಳೊಳ್ಳೆ ಕಾನ್ಸೆಪ್ಟ್ ಇದೆ, ಒಳ್ಳೆ ಪ್ಲೇಸಸ್ ಇದೆ. ಎಲ್ಲ ಕರ್ನಾಟಕದ ಒಂದು ಪಾರಂಪರಿಕ ಊರುಗಳು ಇಲ್ಲಿ ಒಂದು ಹಿಸ್ಟ್ರಿನೇ ಇದೆ. ನೋಡ್ತಾ ಇದ್ದರೆ ಇಲ್ಲೇ ಇದ್ಬಿಡಬೇಕು ಅನಿಸುತ್ತೆ. ನೋಡ್ತಾ ಅಷ್ಟು ಸಖತ್ತಾಗಿದೆ ಪ್ಲೇಸಸ್ ಮಾತ್ರ. ನನಗಂತೂ ತುಂಬ ಇಷ್ಟ ಆಯಿತು. ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬನ್ನಿ, ಇಂಥ ಪ್ಲೇಸಸ್ನ ನೋಡಿ. ಟಿಕೆಟ್ ಇರುತ್ತೆ, ಪ್ರೈಸ್ ಇರುತ್ತೆ, ಟೈಮಿಂಗ್ಸ್ ಇದೆ. ಬೆಳಗ್ಗೆ ಮೇ ಬಿ 9ರಿಂದ 6-7 ಗಂಟೆ ಲಾಸ್ಟು.
ಒಂಥರ ಸಖತ್ತಾಗಿದೆ ಪ್ಲೇಸಸ್ ಮಾತ್ರ. ನಂಗೆ ತುಂಬ ಇಷ್ಟ ಆಯಿತು ಈ ರಂಗೋಲಿ ಗಾರ್ಡನ್ಗೆ ಬಂದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಹೋಗಿ ಬರ್ತೀನಿ, ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ, ಜೈ.